ಓವರ್ ಆಗಿ ಆಡ್ತಾನೆ ಇವನು, ಮುಖ ತೋರ್ಸಕ್ಕೆ ಓವರ್ ಆಗಿ ಆಡ್ತಾನೆ ಇವನು ಅಂತ. ನೋಡ್ಕೊಳ್ಳಿ, ಮನೆ ಚಿಕ್ಕ ಮನೆ, ಪುಟ್ಟ ಮನೆ ಅಂತ ಹೇಳಕ್ಕಾಗಲ್ಲ, ದೊಡ್ಡದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇದು ಸಕ್ಕರೆ ನಾಡು ಮಂಡ್ಯಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಬಂದು ಮಂಡ್ಯ ಹತ್ರ ಪಾಂಡವಪುರ ಅಂತ, ಪಾಂಡವಪುರ ಹತ್ರ ಇನ್ನೊಂದೂರು ಲಕ್ಷ್ಮೀ ಸಾಗರ ಅಂತ ನಮ್ಮೂರು. ಸೊ ಪಕ್ಷ ಹಬ್ಬಕ್ಕೆ ಹೋಗ್ತಾ ಇರೋದು ಊರಿಗೆ. ಫುಲ್ಲು ಖುಷಿ ಆಗ್ತಿದೆ, ಎಷ್ಟೋ ದಿವಸ ಆದಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಮತ್ತು ಅದೇನೋ ಒಂದು ಜೋಶ್ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಎಷ್ಟು ಫನ್ ಇರುತ್ತೆ ಗೊತ್ತಾ. ಈ ಬ್ಲಾಗಲ್ಲಿ ನಾನು ಏನೇನೋ ಅಂತ ಅಂದ್ಕೊಂಡಿದ್ದೀನಿ, ಏನೋ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಡದೆ ಪೂರ್ತಿ ಬ್ಲಾಗ್ಸ್ನ ನೋಡಿ. ಮತ್ತು ಇನ್ನೊಂದೇನು ಬೇಜಾರಾಗುತ್ತೆ ಅಂದರೆ, ಏನಾದರೂ ಫಂಕ್ಷನ್ಸ್ ಐತೆ, ಏನಾದರೂ ಹಬ್ಬ ಐತೆ, ಎಲ್ಲಾದರೂ ಹೋಗ್ತಿದ್ದೀವಿ ಅಂತ ಅಂದಾಗ, ನಾನು ಹೋಗ್ತಿದ್ರೆ ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಇವತ್ತಿನ ಇಂಟ್ರೊಡಕ್ಷನ್. ಹೊರಟ್ವಿ, ನಾವಿವಾಗ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಊರಿಗೆ. ನಾನು ತೋರಿಸ್ಬೇಡ ಕಡೆ, ನಂದು ತೋರಿಸ್ಬೇಡ ಕಡೆ ಅಂತ ಅವನೇ ಫ್ರೆಂಡ್ಸ್. ಬೈಕಲ್ಲಿ ಹೋಗ್ತಾ ಇದ್ದೀವಿ ಊರಿಗೆ. ಬೈಕ್ ಬೇಕಾಗುತ್ತಲ್ವ ಅಲ್ಲೆಲ್ಲ ಓಡಾಡೋದಕ್ಕೆ, ಮತ್ತು ಒಂಥರದಕ್ಕೆಲ್ಲ ಬೇಕಾಗುತ್ತೆ. ನಿಮಗೆ ಒಂದು ಚಿಕ್ಕ ಹುಡುಗ ಗಾಡಿ ಓಡಿಸ್ತಾರೆ, ಎಷ್ಟು ಕ್ಯೂಟಾಗಿ ಇದೆ ಅಂತ. ಅದು ಇವಾಗ ತಿಂಡಿ ತಿನ್ನೋಣ ಅಂತ ಬಂದ್ವಿ, ನಿಲ್ಸಿದ್ದೀವಿ. ಓವರ್ ಆಗಿ ಆಡ್ತಾನೆ ಇವನು, ಮುಖ ತೋರ್ಸಕ್ಕೆ ಓವರ್ ಆಗಿ ಆಡ್ತಾನೆ ಇವನು ಅಂತ. ನೋಡ್ಕೊಳ್ಳಿ ಇವ್ನು ಹಿಂಗೆ ಮಾಡಿದಷ್ಟು ನಾನು ಜಾಸ್ತಿ ತೋರಿಸ್ತೀನಿ. ಮತ್ತು ಏನಂದರೆ, ಇಲ್ಲಿ ತುಂಬ ಜನ ಪೊಲೀಸ್ ಇದ್ದಾರೆ. ಮೋಸ್ಟ್ಲಿ ದಸರಾಗೆ ಪಿ ಎಸ್ ಆರ್ ಅಂತ. ಎಷ್ಟು ಜನ ಅಂದರೆ 2-3 ಬಸ್ ಜನ. ನನಗನ್ಸುತ್ತೆ ಮೋಸ್ಟ್ಲಿ ದಸರಾಗೆ ಅಂತ ಹೋಗ್ತಿದ್ದಾರೆ ಅನಿಸುತ್ತೆ ಎಲ್ಲ. ಇವಾಗಲೇ ಅಲ್ಲಿ ಮೇಂಟೈನ್ ಮಾಡಬೇಕಲ್ಲ. ನೀವು ಕುಂತಿ ಬೆಟ್ಟ ಅಂತ ಕೇಳಿದ್ದೀರಾ? ಆ್ಯಕ್ಚುಲಿ ಇದಲ್ಲ, ಇನ್ನೂ ಒಂದಿದ. ಸೊ ಇದು ಕುಂತಿ ಬೆಟ್ಟ ಅಂತ ಹೇಳಿ ದೇವಸ್ಥಾನ ಎಲ್ಲ ಇದೆ ಅಲ್ಲಿ. ಕುಂತಿ ಮಕ್ಕಳಿದಾರಲ್ಲ ಪಾಂಡವರು, ಹಿಂದೆ ಅವರು ವನವಾಸಕ್ಕೆ ಅಂತ ಬಂದಾಗ ಇಲ್ಲಿ ಈ ಬೆಟ್ಟದಲ್ಲಿ ವಾಸವಾಗಿದ್ರು ಅನ್ನೋ ಒಂದು ಸ್ಟೋರಿ ಇದೆ. ತುಂಬ ದೊಡ್ಡ ಸ್ಟೋರಿ ಇದೆ, ಬಟ್ ನಂಗೆ ಗೊತ್ತಿರೋದಂದರೆ ಇಷ್ಟೇ ಅದ್ರ ಬಗ್ಗೆ. ಬಟ್ ಏನೇನೋ ಕಥೆಗಳಿದೆ. ಬಟ್ ಇದರಲ್ಲಿ ಈ ಬೆಟ್ಟದಲ್ಲಿ ವಾಸ ಇದ್ದು ಪಾಂಡವರು ಮುಂಚೆ ಅಂತ ಹೇಳಿ. ಏಂತಕ್ಕೂ ನಮ್ಮೂರಿಗೆ ಪಾಂಡವರು ಅನ್ನೋ ಹೆಸರು ಬಂತು ಅಂದರೆ ದಿಸ್ ವಾಟ್ ಅಂದರೆ, ಪಾಂಡವರು ಮುಂಚೆ ಇಲ್ಲೇ ವಾಸ ಇತ್ತು ವನವಾಸಕ್ಕೆ ಅಂತ ಬಂದಾಗ ಅನ್ನೋ ಒಂದು ರೀಸನ್ ಇರ್ಬೋದು ಪಾಂಡವಪುರ ಅಂತ ಹೆಸರಿಟ್ಟಿರೋದು. ಇನ್ನೂ ನಮ್ಮೂರಲ್ಲಿ ನೋಡಬೇಕಾಗಿರೋ ಪ್ಲೇಸಸ್ ತುಂಬ ಬೇಜಾನಿದ್ದಾವೆ. ಹಿಂಗೆ ಎಷ್ಟೋ ಹಿಸ್ಟ್ರಿ ಇರೋವಂಥ ಪ್ಲೇಸಸ್ ಆಗಿರ್ಬೋದು. ಸೊ ಫೈನಲಿ ನಮ್ಮೂರಿಗೆ ಬಂದ್ವಿ. ಅದಕ್ಕೆ ದೇವಸ್ಥಾನ ಮುರಿದಾಕ್ಬಿಟ್ಟವ್ರೆ. ಯಾಕೆ ಬೇರೆ ಕಡೆ ಕೊಟ್ಟವ್ರಾ? ಫೈನಲಿ ಬಂತು ನಮ್ಮ ಮನೆ. ಇದೇ ನಮ್ಮ ಪುಟ್ಟ ಅರಮನೆ. ನಮ್ಮಮ್ಮ ಆಲ್ರೆಡಿ ಬಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಅಮ್ಮ ಇಲ್ಲಿ ನೋಡಮ್ಮ, ನಮ್ಮಮ್ಮ ಊರಿಗೆ ಬಂದು ಊದ್ಕೊಬಿಟ್ಟವ್ರೆ. ಇದು ನಮ್ಮ ಮನೆ, ಇದೇ ನಮ್ಮ ಮನೆ. ಚಿಕ್ಕ ಮನೆ, ಪುಟ್ಟ ಮನೆ ಅಂತ ಹೇಳಕ್ಕಾಗಲ್ಲ, ದೊಡ್ಡದೆ. ಇಲ್ಲಿ ಇದು ನಮ್ಮ ಅಜ್ಜ. ಅವ್ವ ಇಲ್ಲಿ ತಿರ್ಗವ. ಹಾಯ್ ಮಾಡಿ, ಹಾಯ್ ಮಾಡಿ.
ಯಪ್ಪ ದೇವ, ಗಾಳಿಯಲ್ಲಿ ಬಂದು ನಮ್ಮ ಕೂದಲೆಲ್ಲ ಹೆಂಗ ಆಗ್ಬಿಡೈತೆ. ಸೊ ಬಂದ್ವಿ, ಮನೆಯೆಲ್ಲ ಕ್ಲೀನ್ ಆಗ್ತಾಯಿತ್ತಲ್ವ. ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ಚಿಕ್ಕದಾಗಿ ಹೋಮ್ ಟೂರ್ನ ಮಾಡ್ತೀನಿ. ನಮ್ಮ ಮನೆಗೆ 2 ಮಕ್ಕಳು, ಕೆಳಗಡೆಯಿಂದನೂ ಹೋಗ್ಬೋದು, ನಾವು ಮೇಲ್ಗಡೆಯಿಂದನೂ ಹೋಗ್ಬೋದು. ಇವರೇ ನಮ್ಮ ತಾತ. ಹಾಯ್ ಏನಪ್ಪ, ಹಾಯ್ ಏನಪ್ಪ, ಹಾಯ್ ಏನಪ್ಪ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಯೂಟ್ಯೂಬ್ ಹಾಯ್ ಅನ್ನಿ. ಹೌ ಆರ್ ಯು? ಏನ್ ಗೊತ್ತಾ, ನಮ್ಮ ತಾತ ಎಷ್ಟು ಚೆನ್ನಾಗಿ ನಾಟಕ ಎಲ್ಲ ಮಾಡ್ತಾರೆ. ಮತ್ತೆ ನಾಟಕ ಅಂದ್ರೆ ಆ ನಾಟಕ ಅಲ್ಲ, ಪರ್ಫಾರ್ಮೆನ್ಸ್, ಆಮೇಲೆ ಹಾಡುಗಳು, ಲಾವಣಿ ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಾರೆ ಗೊತ್ತಾ. ಒಂದೇ ಒಂದು ಹಾಡಪ್ಪ, ಸುಮ್ಮನೆ ಎರಡೇ ಲೈನ್ ಹಾಡಿ. ಲಾವಣಿ ಹಾಡಿ 2 ಲೈನ್ ಹಾಡಿ ಗೌಡ್ರೆ. ಏಕೆ ಆಡಪ್ಪ. ಬೀದಿ ಬಿಕಾರಿಯಾಗಿ ನಾಯಿಯಂತೆ ತಿರುಗುತ್ತಿದ್ದ ಪೋಲಿ ಹುಡುಗರು ಕೈಯ ನೀಡೋ ಕಾಲ ಬಂತಲ್ಲ. ಬಲ್ವೆಯಿಂದ ಹಿಡಿದು ತಂದು ಮದುವೆ ಮಾಡಿಸೋಣ ಎಂದ್ರೆ ಬಾರಿ ಲಂಚ ಕೇಳ್ತಾರಲ್ಲೇನು ಮಾಡೋದು. ಸಂತೆಯ ವ್ಯಾಪಾರರಂತೆ ಸಂಚುಗಾರರೆಲ್ಲ ಸೇರಿ ಲಂಚ ತಕೊಂಡು ಮದುವೆ ಮಾಡಿಸೋ ಕಾಲ ಬಂತಲ್ಲ. ಸಂಚುಗಾರರ ಮನೆಗೆ ಕರೆದು ಮಂಚದ ಮೇಲೆ ಕುರ್ಸಿಕೊಂಡು ಲಂಚ ಕೊಟ್ಟು ಕೈಯ ಮುಗಿಯೋ ಕಾಲ ಬಂತಲ್ಲ. ಮಂಗನ ಮದುವೆ ಮಾಡಿದಂತೆ ಬುದ್ಧಿವಂತೆ ಹುಡುಗಿ ಕೊಟ್ಟಿ ಪೋಲಿ ಹುಡುಗನು ತಾಲಿ ಕಟ್ಟಿ ಕಳಿಸ್ತಾರಲ್ಲ. ಅಷ್ಟೇ. ಇನ್ನೊಂದ್ಸತಿ ಯಾವಾಗಾದ್ರೂ ನಮ್ಮ ತಾತನ ಹತ್ರ ಜಾಸ್ತಿ ಹಾಡಿಸ್ತೀನಿ. ಇನ್ನು ಬೇರೆ ಸಾಂಗ್ಸ್ ಹಾಡ್ತೀನಿ. ಅವ್ರು ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಡ್ತಾರೆ. ಲಾವಣಿ ಆಗಿರ್ಬೋದು, ನಾಟಕದ ಸಾಂಗ್ಸ್ ಆಗಿರ್ಬೋದು, ಪ್ರತಿ ಒಂದನ್ನು ಚೆನ್ನಾಗಿ ಹಾಡ್ತಾರೆ. ಇವಾಗ ನಂದೇ ಯೂಟ್ಯೂಬ್ ಚಾನಲ್ ನೋಡ್ತಾವ್ರೆ. ತೊಳಿ ನೀಟಾಗಿ ತೊಳಿ. ಅಪ್ಪ, ನಿಮ್ಮ ಮೊಮ್ಮಗ ಹಿಂಗೆ ಕೆಲಸ ಮಾಡ್ತಾರದು ನಿಮ್ಗೆ ಏನು ಅನ್ನಿಸ್ತೈತೆ? ಚೆನ್ನಾಗಿ ಅನ್ನಿಸ್ತದೆ. ಏನು ಗೊತ್ತಾ, ನಾನು ಮನೆಯವ್ರಿಗೆಲ್ಲ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಪ್ರ್ಯಾಂಕ್ ಮಾಡೋ ಸ್ನೇಕ್ ತಂದಿದ್ದೀನಿ, ಫೇಕ್ ಸ್ನೇಕ್ ತಂದಿದ್ದೀನಿ, ತೋರಿಸ್ತೀನಿ. ಇದಿದೆ, ಇದರೊಳಗಡೆ ಸ್ನೇಕ್ ಇಟ್ಟಿದ್ದೀನಿ. ಓಪನ್ ಮಾಡಿದ ತಕ್ಷಣ ಸ್ನೇಕ್ ಬರೋ ಥರ ಇದರೊಳಗಡೆ ಸ್ನೇಕ್ ಇಟ್ಟಿದ್ದೀನಿ. ಓಪನ್ ಮಾಡಿದ ತಕ್ಷಣ ಮೇಲೆ ಎದ್ದು ಬರೋ ಥರ ನೋಡೋಣ ಇಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ನಿನಗೋಸ್ಕರ ಏನೋ ತಿಂಡಿ ತಂದಿದ್ದೀನಿ, ಸ್ವೀಟ್. ಬೆಂಗಳೂರಿಂದ ಸ್ವೀಟ್ ತಂದಿದ್ದೀನಿ. ಓಪನ್ ಮಾಡು. ಏನದು ತೋರ್ಸು. ಭಯ ಆಗ್ಲಿಲ್ವಾ? ಆಯ್ತು. ಮತ್ತೇನೋ ರಿಯಾಕ್ಷನ್ನೇ ಕೊಡ್ಲಿಲ್ಲ. ಯಾರಿಗೂ ಹೇಳ್ಬೇಡ ಆಯ್ತಾ. ನಮ್ಮನೆದು ಕಣಮ್ಮ. ಸ್ವೀಟು. ಭಯ ಆಯ್ತಾ? ಭಯ ಆಗ್ಲಿಲ್ವಾ? ಹೇಳ್ಬೇಡಿ ಇವಾಗ ಅವ್ರಿಗೆಲ್ಲರಿಗೂ ಮಾಡ್ತೀನಿ ಆಯ್ತಾ. ಏನು ಅಂತ ಹೇಳ್ಬೇಡಿಯಪ್ಪ, ನೋಡೋಣ ಅವ್ರಿಗೆ ಭಯ ಪಡ್ಕೋತಾರ ಇಲ್ವಾ ಅಂತ. ಮತ್ತೆ ನಾನು ಏಂತಕ್ಕೆ ನಮ್ಮ ತಾತನ ಅಪ್ಪ ಅಂತ ಕರಿತೀವಿ ಅಂತ ಹೇಳ್ಬೇಡಿ. ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ. ನಾವು ತಾತನ ಅಪ್ಪ ಅಂತ ಕರಿತೀವಿ, ನಮ್ಮ ಅಜ್ಜಿನ ಅವ್ವ ಅಂತ ಕರಿತೀವಿ ಅಷ್ಟೇ. ಅಲ್ಲ, ಹೇಳ್ತಿದ್ದೀನಿ. ಅತ್ತೆ ನಂದು ಅದಲ್ಲ. ಬೆಳಿಗ್ಗೆದ್ದು ಮನೆ ಕೆಲಸ ಮಾಡ್ಬೇಕು, ಆಮೇಲೆ ಆಫೀಸ್ ಕೆಲಸ, ಮತ್ತೆ ಟ್ಯೂಷನ್ ಕೆಲಸ, ಮತ್ತೆ ಆಫೀಸ್ ಕೆಲಸ. ನಾನು ರಾತ್ರಿ ಮಲ್ಕೊಂಡಿದ್ದು 2:15 ಎಲ್ಲ ಕೆಲಸ ಮುಗಿಸಿ ಆಫೀಸ್ ಕೆಲಸ ಮಾಡಿ 2:15 ಮಲ್ಗಿರೋದು ನಾನು ನಿನ್ನೆ. ಅಲ್ಲಪ್ಪ, ನಾನು ಹಿಂಗೆಲ್ಲ ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡ್ತೀನಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ? ಕೆಲಸ ಇಲ್ಲ ಮಾಡಕ್ಕೆ ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪ್ರೀತಿಯ ಮೊಮ್ಮಗಳಿಗೋಸ್ಕರ ಹೆಂಗ್ ಕಾಯ್ತಾ ಇದ್ದೀರಾ ನೋಡಿ. ನನ್ಗೆ ಯಾವತ್ತಾರು ಹಿಂಗ್ ಕಾದಿದ್ದೀರಾ ನೀವು? ನೋಡಮ್ಮ ನೋಡಮ್ಮ, ಬಂದರೋ ಬಂದರೋ ಬಾವ ಬಂದರೋ, ಬಂದ್ಲು ಕಾಣೋ, ಬಂದರೋ ಬಂದರೋ ಬಾವ ಬಂದರೋ. ಎಷ್ಟು ನಿಂತ್ಕೊಂಡಿದ್ದೀನಿ ಅಂದ್ರೆ ನಿನ್ಯಾರು ನಿಂತ್ಕೊ ಬಂದವರು ಕುತ್ಕೊ ಬರ್ಬೇಕಿತ್ತು. ಬಸ್ ಅದೊಂದೇ ಹೊರಟಿದ್ದು, ಇನ್ ತಿರ್ಗಾ ಇನ್ನೊಂದು ಬಸ್ ಹೊರಡಷ್ಟು ಎಷ್ಟೊತ್ತಾಗುತ್ತೆ ಅಂತ. ಏನಿದು ಹಿಂಗಾಗಿದ್ಯಲ್ಲ ಅಂತ ದಯವಿಟ್ಟು ಸುಮ್ಮನೆ. ನಾನು ಫಸ್ಟ್ ಕ್ಯಾಮ್ರಾ ಹಿಡ್ಕೊತ್ ಕಲ್ತ್ಕೋಬೇಕು. ಛತ್ತಿ ಹೆಂಗೆ ಹಿಡ್ಕೊತಾರೆ? ಇದೆಲ್ಲ ಕಟ್ಟು, ಇದೆಲ್ಲ ಕಟ್ಟು. ಸ್ಲಿಪ್ಪರ್ ಬಿಡ ಆ ಕಡೆ, ಪಾತ್ರೆ ತೊಳಿತಾ ಇಲ್ವಾ ಅಲ್ಲಿ? ತೋರಿಸ್ತೀನಿ ಕ್ರಾಕ್ಸ್ ಅಂತ. ಎಷ್ಟು ಸರಿ ಯಾವ್ದೋ ಏನೋ ಸ್ಟಿಮ್ಯುಲಸ್ ಅಂತೆ, ಕ್ರಾಕ್ಸ್ ಅಂತೆ, ಕ್ರಾಕ್ಸ್. ನಮ್ಮಮ್ಮಂಗ್ ನಂತರ ಶಾರ್ಟ್ ಟೆಂಪರ್ ಜಾಸ್ತಿ. ನೆನ್ನೆ ಇದ್ರದ್ದು ಸ್ವೀಟು ಭಯ ಆಗ್ಲಿಲ್ವೇನೆ? ಆಗ್ಬೇಕು ನನ್ಗಿದು. ಏನೋ ಮಾಡಕ್ಕೆ ಅಂತ ಹೋಗ್ತೀನಿ, ಏನೋ ಆಗುತ್ತೆ. ಅಮ್ಮ ಅಲ್ಲೂ ತಿಂತೀಯಾ ನೀನು? ನಿನಗ್ ಬೇಕಾ ಹೇಳು ಫಸ್ಟ್. ನಿನಗ್ ಬೇಕಾ? ಬೇಕಾ? ಬಂದ್ಲು ಬಂದ್ಲು ಬಟ್ಲವೇ ಕಪ್ಪೈಸಾ ಇವಳಿಗೆ ಇದಂತೆ. ಎಷ್ಟಾಯ್ತು? ಹಾ, ಅವ್ರಿಗೊಂದು ಕೊಡಿ. ಗುಂಡವಳ ಬರ್ಲೇ ಇಲ್ಲ ಮನೆ ಹತ್ರಕ್. ಮತ್ತೆ ಕರಿಬೇಕಿತ್ತು. ಬೇಕಾ ಐಸ್ ಕ್ರೀಮು? ತಗೋ. ಐಸ್ ಕ್ರೀಮ್ ಬೇಕು ಅಂದ್ರೆ ನನಗೊಂದು ಮುತ್ತು ಕೊಡ್ಬೇಕು. ಐಸ್ ಕ್ರೀಮ್ ಬೇಕು ಅಂದ್ರೆ ನನಗೆ ಮುತ್ತಿಗಿತ್ತಲ್ಲ ಕೊಡಕ್ಕಾಗಲ್ಲ. ಅಲ್ಲಿ ಮತ್ ಬೇಡವಾ? ಒಂದು ಮುತ್ತು ಕೊಡು. ಅಮ್ಮ ಬೇಡವಾ ಅಮ್ಮ? ಅಮ್ಮ ನಿನ್ ಮಗ್ಳಗ್ ಮುತ್ತು ಕೊಡಲ್ವಾ ಅಮ್ಮ ನೀನು? ಬೇಕು ಅಂದ್ರೆ ಕರೆಕ್ಟಾಗಿ ಮುತ್ತು ಕೊಡು. ನೀಟಾಗಿ ಕೊಟ್ಟಿಲ್ಲ ಅಮ್ಮ. ನೀನೇನಮ್ಮ ನನಗ್ ಮುತ್ತು ಕೊಡಕ್ಕೆ ಹಿಂಗ್ ಮಾಡ್ತೀಯಾ? ಮಗಿಗೆ ಮುತ್ತು ಕೊಡಕ್ಕಿರ? ಅಯ್ಯೋ, ಇಂಥವ್ರನ್ನ ಎಲ್ಲಾದ್ರೂ ನೋಡಿದೀರಾ? ಏನಂದ್ರೆ ಇವಾಗ ಈ ಪ್ರಾಂಕ್ನ ಅಲ್ಲಿ ನಮ್ಮ ಚಿಕ್ಕಮ್ಮ ಪಾತ್ರೆ ತೊಳಿತಿದ್ದಾರೆ, ಅವ್ರಿಗೂ ಮಾಡೋಣ. ಮಾತಾಡ್ಸದ್ನಲ್ಲ ಅಲ್ಲಿ, ಅವ್ರಿಗೆ ಬಾಕ್ಸ್ ಕೊಡೋಣ ಅಂತ. ತೆಗೀರಿ, ಕೈ ತೊಳ್ಕೊಂಡಿಲ್ಲ ಅಂದ್ರೆ. ತಿನ್ನಿ ಅವನಂಗೆ. ತೆಗೀರಿ, ಏನಿಲ್ಲ ಕಣ, ತಿನ್ನ ಅದಾಯ್ತು. ತಗೊಳ್ಳೋ ಸ್ವೀಟ್ ತಗೊಳ್ಳೋ. ಚೂರು ತಗೊಂಡ, ಸ್ವಲ್ಪ ತಗೋಬ. ತಗೊಳ್ಳಿ ಅವನ ಕೆಲೆ ಕೊಡ್ಬೇಕಿತ್ತು ನಾನು. ಯಾರನ್ನ ಕರ್ಕೊಬತ್ತೀನಿ ಅಂತ ಹೋದ ಅವನು? ನನಗೆ ಗೊತ್ತ.
ಏನಿದು ಕಾರಲ್ಲ ಅದು ಅಲ್ಲ ಕಾರಲ್ ನೋಡಿ ಹೆಂಗೈತೆ ಕಾರಲ್ಲ ಅದು ಪಿಂಪಲ್ ಇಲ್ಲ ವೈಟ್ ಆಗೈತೆ ಚಿನ್ನದವರೆ ಹಾಕಬಿಟ್ಟಿದ್ಯಾ ಯಾವ್ದು ಇದು ನೋಡಿ ನನಗೆ ನಮ್ಮ ಮನೇಲಿ ಚಿನ್ನ ಕೊಡ್ಸಲ್ಲ ಯಾಕೆ ಗೊತ್ತಾ ನಾನಿದ್ದೀನಲ್ಲ ಅದಕ್ಕೆ ನನಗೆ ಇನ್ನೊಂದು ವರ್ಷ ಗಾಯ್ಸ್ ಅವಾಗ ಐಫೋನ್ ಬರುತ್ತೆ ನಾನು ಬ್ಲಾಕ್ ಮಾಡ್ತೀನಿ ಡೈಲಿ ಕಾಲೇಜಿಂದ ಮನೆಗೆ ಹೋಗೋದು ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು ಅಲ್ಲಿ ನೋಡು ನೀವು ಬಟ್ಟೆ ಇದು ಕಟ್ ಮಾಡಿದೀಯ ನೀನು ಏನಂದ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀಯ ಹಾ ನೋಡು ಇವ್ರ ಮನೆಯಲ್ಲಿ ಮೈ ತುಂಬಾ ಬಟ್ಟೆ ಕೊಡಿಸ್ತಾರೆ ಆದ್ರೆ ಇವಳು ಕಟ್ ಮಾಡ್ಕೊಂಡು ಸೋಕಿ ಮಾಡ್ತಾಳೆ ತಿನ್ನ ಮತ್ತಗಂಡಿ ಅವನ್ ಕೇಳ್ಬೇಡಿ ಕೊಡ ಯಾರು ಅಡಿಗೆನಾದ್ರು ನಾನೇನು ಮಂಗಿಯ ಅಡ್ಡಿಗೆ ನಾನು ಆದ್ರೂ ಅತ್ತೆ ಚೆನ್ನಾಗಿದ್ರು ಕೊಂಡ್ರು ಅಮ್ಮ ಮತ್ತೆ ಅತ್ತೆ ಇಬ್ರು ಚೆನ್ನಾಗಿದ್ರು ಕೊಂಡ್ರು ಅದೇ ಕಿರ್ಚಿದ್ದು ತಗೊಳ್ಳಿ ಆಂಟಿ ಸ್ವೀಟ್ ಭಯ ಆಯ್ತಾ ಸಾಂಬಾರ್ ಪುಡಿ ಅಂತಲ್ಲ ಏನು ಸಾಂಬಾರ್ ಪುಡಿ ಬಾಯ್ ಬಾಯ್ ಎಸ್ ನಮ್ಮ ಅಜ್ಜಿ ತಾತ ಹೊರಟ್ರು ಹಂಗೆ ನಮ್ಮ ಸಣ್ಣಿ ಹೋಯ್ತಾವಳೆ ಸಣ್ಣಿ ಅಂದರೆ ನಮ್ಮ ಅಮ್ಮ ಹೋಯ್ತಾವಳೆ ಇವರು ನಮ್ಮಮ್ಮ ಅವರ ಅಪ್ಪ ಅಮ್ಮ ಅವ್ರ ಊರಿಗೆ ಹೋಗ್ತಾವ್ರೆ ಯಾಕಂದರೆ ಅವ್ರ ಊರಲ್ಲೂ ಹಬ್ಬ ಇದೆ ನಾಳೆ ಸೊ ಅವರು ಹಬ್ಬ ಮಾಡ್ಬೇಕಲ್ವಾ ಅಂದ್ಬಿಟ್ಟು ಹೋಗ್ತಾವ್ರೆ ನಾನು ಹೋಗ್ತಾ ಇದ್ದೀನಿ ಇವಳು ಹೋಗ್ತಾವಳೆ ಸೊ ನಾವು ನಾಳೆ ಹಬ್ಬ ಮುಗಿಸ್ಕೊಂಡು ನಾಡಿದ್ದು ನಮ್ಮ ಅಜ್ಜಿ ಊರಿಗೆ ಹೋಗ್ತೀವಿ ಅವಾಗ ನಾನು ಇವಳು ಕಾಲೇಜ್ಗೆ ಹೋಗ್ತಾಳೆ ಮಳೆ ಬಾಯ್ 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 ನಮ್ಮ ತಾತ ಆಡು ಕುರಿಗೆಲ್ಲ ಸೊಪ್ಪು ತಗೊಂಡು ಹೋಗ್ತಾವ್ರೆ ಊರಿಗೆ ಅವ್ರಿಗೂ ನಾಳೆ ಹಬ್ಬ ಅವರು ಹಬ್ಬ ಮಾಡ್ಬೇಕಲ್ವಾ ಇವತ್ತು ನಮಗೆ ಹೆಲ್ಪ್ ಮಾಡೋಕ್ಕೆ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ರು ಮುಗಿಸ್ಕೊಂಡು ಹೋಗ್ತಾವ್ರೆ ನಾವು ನಾಳೆ ಹಬ್ಬ ಮುಗಿಸ್ಕೊಂಡು ಹೋಗ್ತೀವಿ ನಮ್ಮ ಅಜ್ಜಿ ಅವ್ರಿಗೆ ಸಾಕಾಯಿತು ಸುಸ್ತಾಯಿತು ಮಾತಾಡಿನೂ ಸುಸ್ತಾಯಿತು ಕೆಲಸ ಮಾಡಿನೂ ಸುಸ್ತಾಯಿತು ಬೈಕಲ್ಲಿ ಬೇರೆ ಬಂದಿಲ್ವಾ ಹೆವಿ ಸ್ಟ್ರೈನ್ ಆಗಿದೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇಲ್ಲ ಏನು ಮಾಡ್ತೀನಿ ಅಜ್ಜಿ ತಾತ ಎಲ್ಲ ಹೋದ್ರು ಪಾಪ ಅವ್ರ ಮನೇಲೂ ನಾಳೆ ಹಬ್ಬ ಇದೆ ನಮ್ಮಮ್ಮಂಗೆ ಹುಷಾರಿಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ರು ಒಬ್ಬಳೇ ಮಾಡ್ತೀನಿ ಅಂತ ಕೆಲಸ ಮಾಡಿರೋದೆಲ್ಲ ವಿಡಿಯೋ ಮಾಡಿಲ್ಲ ಅದಕ್ಕೆ ಇಲ್ಲೇ ಏನು ಮಾಡ್ತೀನಿ ನಾಳೆ ಹಬ್ಬದ ಬ್ಲಾಗ್ ಮಾಡ್ತೀನಿ ಪಕ್ಷ ಹಬ್ಬದ ಬ್ಲಾಗು ಅದನ್ನು ಮಿಸ್ ಮಾಡ್ದಂಗೆ ನೋಡಿ ಫುಲ್ ಫನ್ ಇರುತ್ತೆ ಆ್ಯಂಡ್ ನಾಡಿದ್ದು ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಖುಷಿ ಆಗುತ್ತೆ ಅಜ್ಜಿ ಮನೆ ಅಂತ ಅಂದರೆ ಅಲ್ಲಿನ ಬ್ಲಾಗ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ್ಯಸ್ ಯೂಶುವಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲೇ ವೈಂಡ್ ಅಪ್ ಮಾಡ್ತೀನಿ ಬಾಯ್